ಹರೀಶ್ ರಾಯ್ಗೆ ಸಹಾಯ ಹಸ್ತ ಚಾಚಿದಂತಹ ನಟ ಧ್ರುವ ಸರ್ಜಾ, ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ಇವರಿಗೆ ಕ್ಯಾನ್ಸರ್ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಕೇಳಿ ಸಹಾಯಕ್ಕೆ ಮುಂದಾಗಿರುವಂತಹ ಧ್ರುವ ಹರೀಶ್ ರಾಯ್ ಜೊತೆ ಫೋನ್ ಕರೆ ಮಾಡಿ ಮಾತುಕತೆ ಮಾಡಿದ್ದಾರೆ. ನೀವು ಕಣ್ಣಲ್ಲಿ ನೀರು ಹಾಕಬೇಡಿ ಅಂತ ಹೇಳಿ ಸಂತೈಸಿದಂತಹ ಧ್ರುವ ಸರ್ಜಾ, ನಿಮ್ಮ ಜೊತೆ ನಾವಿದ್ದೇವೆ, ಭರವಸೆ ಇದೆ, ಭರವಸೆಯಿಂದ ಇರಿ ಅಂತ ಹೇಳಿದ್ದಾರೆ. ಆಸ್ಪತ್ರೆಯ ಖರ್ಚು ನೋಡ್ಕೊಳ್ತೇನೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ನಟ ಹರೀಶ್ ರಾಜ್ ಹೇಳ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಹರೀಶ್ ರಾಜ್. ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾಯ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ಒಂದೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ನನಗೆ ಮನೇಲಿ ಲೊಕೇಶನ್ ಕಳಿಸಿ ನಾನು ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಒಂದು ಈ ಥರ ಪಾಲ್ಗೊಳ್ಳಿ ಅಣ್ಣ ಅಂತ ಮಾತಾಡ್ತೀನಿ. ನಾನು ಯಾರು ಹೇಳ್ಬೋದು ಯಾರು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಧ್ರುವ ಸರ್ಜಾ ಚಿನ್ನ ಮಾತಾಡ್ತಾರೆ. ಧ್ರುವ ಸರ್ಜಾ ನಾವೆಲ್ಲ ಹೇಳಿದಾಗ ಮಕ್ಕಳು ಹೇಳಿದ್ರು ದೊಡ್ಡ ದೊಡ್ಡ ಕಲಾವಿದರು. ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವರು. ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಮತ್ತು ಧಾರಾಸಪಟ್ಟಿಯಿಂದ ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ. ಆ್ಯಕ್ಚುಲಿ ನನಗೆ ಓದಿಲ್ಲ, ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ. ಇವತ್ತು ನನ್ನ ಫೋನು ಹಣ ಏನು ಯಾವ ಎಲ್ಲರೂ ನೀವು ಕಣ್ಣೀರು ಹಾಕ್ತೀವಿ. ನಮ್ಮದು ಬೇರೆ ಕಡೆ ನನ್ನದೇ ನಾನು ಬೆಳಗ್ಗೆ ಹೋಗಿ ಅದೇನಿದೆ ನಾನು ನೋಡ್ಕೊಳ್ತೀನಿ. ಸ್ವಲ್ಪ ಎಲ್ಲರೂ ಕಣ್ಣೀರು ಹಾಕ್ತೀನಿ. ನಾನೇ ಇದಕ್ಕೆ ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಇನ್ನೇನೊಂದು ವಾರ ಒಳಗಡೆ ಅವ್ರಿಗೆ ಹೇಳಿದ ಮೇಲೆ ಹೌದಾ ಖಂಡಿತ ಹೋಗಿಯಾ ಅದೇ ಮಾಡ್ತೀನಿ, ಸರಿಯಾಗಿದೆ, ಅದೇ ರೀತಿ ನಾನು ನೋಡ್ಕೊಳ್ತೀನಿ. ನೀವು ಎಲ್ಲರೂ ಕೂಡ ಈ ಥರ ಕಣ್ಣೀರು ಹಾಕ್ಕೊಂಡು ಮಾಡಬೇಡಿ. ನಾನು ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಅಣ್ಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ. ಎಷ್ಟು ನಮ್ಮ ಮುಖದಲ್ಲಿ ಎಷ್ಟೊಂದು ಖುಷಿ ಅಂದರೆ ನಾನು ನೆನೆಸ್ಕೊಂಡೇ ಇಲ್ಲ. ಈ ಥರ ಅಂದರೆ ನನಗೆ ಅಷ್ಟು ಕೋರ್ಸ್ ಇಲ್ಲದೆ ಈ ಥರ ಸಡನ್ನಾಗಿ ಬಂದು ನಾನು ಇರ್ತೀನಿ ನಿಲ್ತೀನಿ ಡೋಂಟ್ ವರಿ ಎದಕ್ಕೋಬೇಡಿ ನೀವು ಅಂತ ಹೇಳಿದ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕನ್ನಡ ಏನು ಕಲಾಭಿಮಾನಿಗಳಿದ್ದಾರೆ ನೋಡಿ, ಅವ್ರ ಎಲ್ಲರಿಗೂ ಹೇಳಿದಷ್ಟೇ, ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರು. ನಿಜವಾಗ್ಲೂ ನಾನು ನೋಡಿದವರು ನಾನು. ಅದನ್ನು ಈಗ ಹೊಸ ಈಗ ಧ್ರುವ ಸರ್ಜಾ ನಾನು ದೇವ್ರ ಮೇಲೆ ಆಣೆ ಕೇಳ್ತೀನಿ, ಇದರಲ್ಲಿ ಯಾವುದೇ ಥರದ ಒಂದು ಅವರನ್ನು ಹೊಗಳ್ಬೇಕು ಅಂತ ಹೇಳ್ತಿಲ್ಲ, ಖುಷಿ ನನಗೆ ಆಗ್ತಾ ಉಂಟು. ಬಟ್ ಒಂದು ಮಾತ್ರ ಹೇಳಿದರೆ, ಇದು ರಿಸ್ಕ್ ನನಗೀಗೆ, ನಮ್ಮ ಮನೆಯವರು ಕೂಡ ಇದ್ದರು, ಈ ವಿಷಯ ಎಲ್ಲರೂ ಹೊರಗೆ ಬರಬೇಡಿ ಅಂತ. ಬಟ್ ಇಲ್ಲಿ ನಾವು 3-4 ಜನ ಸ್ನೇಹಿತರು ಕೂತಿದ್ವಿ. ಬರಬೇಡಿ ಅಂತ ಎಲ್ಲೂ ಬರಬಾರ್ದು ಅಂತಂದರೆ
ಅವ್ರು ಮಾಡಿದ ಒಳ್ಳೆ ಕೆಲಸ ನಾನು ಹೇಗೆ ಗುಟ್ಟು ಮಾಡಿ ಇಡಬೇಕು. ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ. ಅದು ಹೊರಬರುತ್ತೆ ಗೊತ್ತಿಲ್ಲ. ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿ, ನನ್ನ ಮೇಲೂ ಇದೆ, ಅವ್ರ ಮೇಲೆ ಇರಲಿ. ಅದು ಈಗ ನಾನು ಹೇಳ್ತಿ ಕೈ ಮುಗಿದು ನಾನು ದಯವಿಟ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.